ವಿರಾಮದ ನಂತರ ಸಂತೆ ಮಳೆ ವಿಶೇಷ ಕಾರ್ಯಕ್ರಮಕ್ಕೆ ದುನಿಯಾ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ತೆಗೆದುಕೊಂಡಿರ್ತಕ್ಕಂಥದ್ದು ಸಂತೆ ಮಳೆ ಅಂತಕ್ಕಂಥ ವಿಚಾರ. ಅಂದರೆ ಮಳೆಗೋಸ್ಕರ ಆಚರಣೆ ಮಾಡ್ತಕ್ಕಂಥ ರೀತಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಈಗಾಗಲೇ ಅದಕ್ಕೆ ವೈಜ್ಞಾನಿಕವಾಗಿ ಏನೆಲ್ಲ ಪೂರಕ ಸಾಧನೆಗಳು ಇದ್ರ ಬಗ್ಗೆ ಈಗಾಗಲೇ ಅನಂತರಾಮ್ ಅವರು ಮಾಡಿದ್ರು. ಇನ್ನು ಈ ವಿವಿಧ ಆಚರಣೆಗಳಿಗೆ ನಾವೊಂದು ಆಧ್ಯಾತ್ಮಿಕ ಟಚ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಆಧ್ಯಾತ್ಮಿಕ ಚಿಂತಕರಾದಂತಹ ದಯಾನಂದ್ ಅವರು ಇವಾಗ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ದಯಾನಂದ್ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈಗಾಗಲೇ ಈ ಕಾರ್ಯಕ್ರಮದ ಆರಂಭದಲ್ಲಿ ನಾವು ಒಂದು ರಿಪೋರ್ಟ್ ತೋರಿಸಿದ್ವಿ. ಅದರಲ್ಲಿ ದಾವಣಗೆರೆಯಲ್ಲಿ 5 ಭಾನುವಾರಗಳು ಒಂದು ಸಂತೆಯನ್ನು ಮಾಡ್ತಾರೆ. ಮಳೆಗಾಗಿ ಪ್ರಾರ್ಥಿಸಿ ವಿಶೇಷ ಸಂತೆ ಮಾಡ್ತಾರೆ. ಮತ್ತು ಕೆಲವು ಕಡೆ ಬೆತ್ತಲೆ ಸೇವೆ ಮಾಡ್ತಾರೆ ಅಂತಕ್ಕಂಥದ್ದು. ಅಂದರೆ ಕೇವಲ ಸೊಂಟದ ಭಾಗಕ್ಕೆ ಕೆಲವು ಸೊಪ್ಪುಗಳನ್ನು ಕಟ್ಕೊಂಡು ಅದರ ಮೇಲ್ಗಡೆ ಒಂದು ಬಸವನನ್ನು ಹೊತ್ಕೊಂಡು ಹೋಗ್ತಕ್ಕಂಥದ್ದು ಇದನ್ನೆಲ್ಲ. ಸೊ ಇದಕ್ಕೆ ನೀವೇನು ಹೇಳ್ತೀರಾ? ಈ ಆಚರಣೆಗಳು ಎಷ್ಟು ಫಲಪ್ರದವಾಗುತ್ತೆ ಅಂತೀರಾ? ನೋಡಿ, ಮುಖ್ಯವಾಗಿ ಆಚರಣೆ ಅನ್ನೋದು ನಂಬಿಕೆಗೆ ಸಮಾಧಾನ ಕೊಡುವಂಥ ವಿಚಾರ. ಓಕೆ, ಯಾರಲ್ಲಿ ಇದು ಮೂಢನಂಬಿಕೆ ಅಥವಾ ಅವನು ತುಂಬ ಪ್ರಬಲನೋ ಅಬುದ್ಧನೋ ಅಂತ ಹೇಳೋದಕ್ಕಿಂತ ನಂಬಿಕೆ ಎಷ್ಟು ಪ್ರಧಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಕಾರಣ ಏನು ಅಂತಂದರೆ ಪ್ರತಿಯೊಬ್ಬರು ಭಗವಂತನನ್ನು ಪ್ರೇರೇಪಣೆ ಅಂದರೆ ಭಗವಂತನಲ್ಲಿ ನಾವು ಮೊರೆ ಹೊಕ್ಕುವಂಥದ್ದು ಅಥವಾ ಪ್ರಾರ್ಥನೆ ಮಾಡುವಂಥದ್ದು ಸಹಜ ಗುಣ, ಮನುಷ್ಯನಿಗೆ ಅದು ಬೇಕಾಗಿರುವಂಥದ್ದು. ಇಲ್ಲಿ 5 ಭಾನುವಾರಗಳು ಬಂದಾಗ ಆ ಏರಿಯಾದಲ್ಲಿ ಅಂತಂದರೆ ಆ ಒಂದು ಸಂತೆಯ ಕಾರ್ಯಕ್ರಮವನ್ನು ಅವ್ರು ಮಾಡ್ತಿದ್ದಾರೆ. ಅದು ಮಳೆಗಾಗಿ ಅಂತಲೂ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಹೇಳ್ತಾನೆ, ಈ 5 ಭಾನುವಾರಗಳು 5 ಶುಕ್ರವಾರಗಳು ನಮಗೆ ಮಧ್ಯ ಮಾಸ ಅಂದರೆ ವರ್ಷದಲ್ಲಿ ಮಧ್ಯದಲ್ಲಿ ಬರುತ್ತೆ. ಓಕೆ, ಅಂತಂದರೆ ಮೇ, ಜೂನ್, ಜುಲೈಯಲ್ಲೇ ಬರುವಂಥ ಸಾಧ್ಯತೆಗಳು ಅತಿ ಹೆಚ್ಚು. ಓಕೆ, ಸೊ ಒಂದೇದು. ಎರಡನೇದಾಗಿ ಏನಾಗುತ್ತೆ, ಈ ಒಂದು ಮಳೆಗಾಲದಲ್ಲಿ ಈ ಒಂದು ಆಚರಣೆ ಮಾಡೋದರಿಂದ ಅಲ್ಲಿ ಅವರಿಗೆ ಅನುಕೂಲಗಳು ಇದೆ. ಸೊ ಮತ್ತು ವ್ಯಾಪಾರದ ಸ್ವಾಮಿಗಳು ಹೇಳಿದರು ವ್ಯಾಪಾರದ ಒಂದು ವಿಚಾರ ಇರ್ಬೋದು, ಚಿಂತನೆ ಮಾಡಿರ್ಬೋದು ಅಂತ ನಿಜ. ಆದರೆ ಅಲ್ಲಿ ಮಳೆಗಾಗಿ ಇವರು ಮಾಡ್ತಿರೋವಂಥ ಈ ಕಾರ್ಯಕ್ರಮ ಏನಿದೆ ಸಂತೆ ಮಳೆ ಅಂತ, ಸೊ ಅವರಲ್ಲಿ ಆ ಒಂದು ವಾತಾವರಣದಲ್ಲಿ ಅಂತಂದರೆ ಆ ಜಾಗದಲ್ಲಿ ಅದು ನಡ್ಕೊಂಡು ಬಂದಿರುತ್ತೆ. ಸೊ ಅದು ಹಿಂದಿನಿಂದ ನಡ್ಕೊಂಡು ಬಂದಿರುತ್ತೆ. ಅದನ್ನು ಅವರು ಅದನ್ನೇ ಹೆಸರನ್ನು ಇಟ್ಕೊಂಡಿರ್ತಾರೆ. ಅದಕ್ಕೆ ವೈಜ್ಞಾನಿಕವಾಗಿ ಈ ದಿನ ನಾವು ಚಿಂತನೆ ಮಾಡ್ತಿದ್ರಿ ಅಷ್ಟೇ. ಹಿಂದೆಲ್ಲ ಇದಕ್ಕೆ ಏನಾಗ್ತಾ ಇತ್ತು, ಒಂದು ಮೌಢ್ಯತೆ. ಸ್ವಾಮಿಗಳು ನೀವು ಇವತ್ತು ಇದು ಮಾಡ್ಬೇಕ್ರಿ ಅಷ್ಟೇ, ಜನಗಳು ಮತ್ತೊಂದು ಮಾತಾಡ್ತಿರಲಿಲ್ಲ. ಇವತ್ತು ಎಷ್ಟು ವೈಜ್ಞಾನಿಕವಾಗಿ ನಾವು ಆಧುನಿಕತೆ ಬಳಸ್ಕೊಂಡಿದ್ದೀರಿ ಅಂತ ಅಂದರೆ ಅದರ ಜೊತೆಯಲ್ಲಿ ನಾವು ಭಗವಂತನ ಚಿಂತನೆಯನ್ನು ಅಷ್ಟೇ ಮಟ್ಟಿಗೆ ನಾವು ಬೆಳೆಸ್ಕೋಬೇಕಾಗತ್ತೆ. ಅಲ್ಲ, ಅದ್ರ ಜೊತೆಗೆ ಈಗ ಗೀತ ಪಠಣ ಮಾಡ್ತಾ ಇದ್ರು, ನಿಜ. ಮಹಾಭಾರತ ಪಠಣ ಮಾಡ್ತಾ ಇದ್ರು, ಕತ್ತೆಗಳ ಮದುವೆ, ಕಪ್ಪೆಗಳ ಮದುವೆ. ಇದು ನಮ್ಮ ಕಡೆ ಈ ಕಾಡು ಬಸಪ್ಪನ ಕಟ್ಟೆ ಅಂತ ಒಂದು ಮಾಡ್ಕೊಂಡು ಮಣ್ಣಿನಲ್ಲಿ ಬಸಪ್ಪನ ಮಾಡ್ಕೊಂಡು ಮನೆಗಳ ಮುಂದೆ ಬಂದು ನಿಂತ್ಕೊಳ್ಳೋದು, ತಲೆ ಮೇಲೆ ನೀರು ಹುಯಿಸ್ಕೊಳ್ಳೋದು, ಆಮೇಲೆ ಸ್ವಲ್ಪ ಅಕ್ಕಿ ಏನಾದ್ರು ಕೊಟ್ರೆ ಅದೆಲ್ಲ ಆದ ನಂತರ ಅವರು ಅದನ್ನ ಅಡುಗೆ ಮಾಡಿ ಊಟ ಮಾಡ್ತಕ್ಕಂಥದ್ದು, ಮಳೆ ಬರಲಿ ಅಂತ ಅನ್ಬಿಟ್ಟು. ಕಾರಣ ಏನಂತಂದ್ರೆ ನೋಡಿ, ಇಲ್ಲಿ ವೈಯಕ್ತಿಕ ಸ್ವಾರ್ಥ ಅನ್ನೋದಿಲ್ಲ. ಯಾಕೆಂತಂದ್ರೆ ಅಲ್ಲಿ ಸ್ವಾಮಿಗಳ ವಿಚಾರ ಬಂದಾಗ ಒಬ್ಬನ ಬೆತ್ತಲೆ ಸೇವೆ ಮಾಡುವಂತಂದಾಗ ಅವನಿಗೆ ಎಷ್ಟು ದುಃಖ ಪ್ರಾಪ್ತನಾಗ್ತಾನೆ ಅಂತ ಅಂದರೆ ಅಷ್ಟು ದುಃಖ ಪ್ರಾಪ್ತನಾಗ್ತಾನೆ. ಅದಕ್ಕೆ ಅವ್ರು ಕಟ್ಕೊಂಡಿರುವಂಥ ಸೊಪ್ಪು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಬೇವಿನ ಎಲೆಯನ್ನೇ ಕಟ್ಟಬೇಕಲ್ಲಿ. ಓಕೆ, ಬೇವು ಮತ್ತೆ ಮಾವು. ಬೇವು ಯಾಕೆಂತಂದ್ರೆ ಪರಿಶುದ್ಧತೆ ಅಂತ, ಅಮ್ಮನ ಸಾಂಕೇತ ಅದು ಮತ್ತು ಭೂಮಿಯ ಸಾಂಕೇತ. ಸೊ ಆದ ಕಾರಣದಿಂದ ನಾವು ಬೇವಿನ ಎಲೆಯನ್ನೇ ಆ ವ್ಯಕ್ತಿಗೆ ಕಟ್ಟುವಂಥದ್ದು. ಅಂದರೆ ಈ ವ್ಯಕ್ತಿ ಪರಿಶುದ್ಧನಾಗಿದ್ದಾನೆ ಅಂತ. ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ವಿಚಾರ ಹೇಳಬೇಕಾದ್ರೆ, ಮಗುಗೆ ಅಮ್ಮ ಬಂದಿರುತ್ತೆ. ಓಕೆ, ಬೇವಿನ ಸೊಪ್ಪ ರಸವನ್ನು ನಾವು ಹಾಕ್ತೇವೆ ಮತ್ತು ಮನೆಯ ಮುಂಭಾಗದಲ್ಲಿ ನಾವು ಬೇವಿನ ಎಲೆಯನ್ನು ಇಡ್ತೇವೆ. ಯಾಕೆಂತಂದ್ರೆ ವೈಜ್ಞಾನಿಕ ದೃಷ್ಟಿಯಲ್ಲೂ ಕೂಡ ಬೇವಿನ ಎಲೆಯಲ್ಲಿ ಕ್ರಿಮಿಕೀಟಗಳನ್ನು ನಾಶ ಮಾಡುವ ಶಕ್ತಿ ಇದೆ ಅಂತ. ಸೊ ಯಾರೇ ಹೊರಗಡೆಯಿಂದ ಬರುವಂಥ ವ್ಯಕ್ತಿಗಳಿಗೆ ನಾವು ಈಗ ಯೂಸ್ ಮಾಡುವಂಥ ಆಧುನಿಕತೆಯಲ್ಲಿ ಬರುವಂಥ ಯಾವುದೇ ಟಿಂಚರ್ ಇರ್ಬೋದು ಅದು ಇರಲಿಲ್ಲ ಆಗ. ಸೊ ಹಾಗಾಗಿ ಬೇವನ್ನೇ ತೆಗೆದುಕೊಂಡು ಅವರು ಅಷ್ಟರ ಮಟ್ಟಿಗೆ ಯೋಚನೆ ಮಾಡಿದ್ರು ಹಿಂದಿನ ಜನಗಳು. ಸೊ ಹಾಗಾಗಿ ಆ ವ್ಯಕ್ತಿಗೆ ಆ ಬೇವನ್ನು ತೊಡಿಸಿ ಮತ್ತು ಅಮ್ಮನ ಸಂಕೇತ ಅಥವಾ ಅಪ್ಪ ಬಸವ ಅಂತ ನೀವೇನು ಹೇಳ್ತಿದ್ದೀರಿ, ಯಾಕೆಂದರೆ ಶಿವನನ್ನ ಸಂತೃಪ್ತಿಗೊಳಿಸುವಂಥದ್ದು. ಓಕೆ, ಇಲ್ಲಿ ಶಿವನ ಆರಾಧನೆ ಹೇಗೆ ಅಂತಂದರೆ, ಇಲ್ಲಿ ವೈಜ್ಞಾನಿಕವಾಗಿ ನಾವು ತೆಗೆದುಕೊಳ್ಳೋದಾದರೂ ಕೂಡ ಶಿವ ನಮಗೆ ಗುಡುಗಿನ ಸಂಕೇತ ಅಂತಂದ್ರೆ ಅವನು ತನ್ನ ಡಮರುಗವನ್ನು ನುಡಿಸಿದಾಗ ಆ ಸಂಕೇತ ನಮಗೆ ಗುಡುಗಿನ ಸಂಕೇತವಾಗುತ್ತೆ, ಶಿರದಲ್ಲಿ ಹೊತ್ತವನು ಅಂತ. ಸೊ ಹಾಗಾಗಿ ನೀನು ಗಂಗೆಯನ್ನು ನಮ್ಮ ಭೂಮಿಗೆ ಕಳಿಸಪ್ಪ ಅಂತ ಹೇಳಿ ಬಸವನನ್ನಾಗಿರ್ಬೋದು, ಶಿವನ ಆರಾಧನೆ ಆಗಿರ್ಬೋದು, ಕೆಲವು ಕಡೆ ಆ ಗ್ರಾಮ ದೇವತೆಗಳನ್ನು ಸಂತೃಪ್ತಿಗೊಳಿಸುವಂಥ ವಿಧಾನದಲ್ಲಿ ಈ ಪೂಜೆಗಳನ್ನು ಮಾಡ್ತಾರೆ. ಓಕೆ, ವಿಜ್ಞಾನ ಎಷ್ಟೇ ಮುಂದುವರೆದ್ರು ಅನಂತರಾಮ್ ಅವರೇ, ವಿಜ್ಞಾನಿಗಳು ಕೂಡ ನಮ್ಮ ಎಲ್ಲ ಸಾಧನೆಗಳನ್ನು ಮೀರಿದ ಒಂದು ಶಕ್ತಿ ಇದೆ ಅಂತ ಅವರು ಒಪ್ಕೊಳ್ತಾರೆ. ಸಾಮಾನ್ಯವಾಗಿ ಈಗ ಹಾಸ್ಪಿಟ್ಲ್ಗಳಲ್ಲಿ ಈಗ ಆಪರೇಷನ್ಗೆ ಹೋಗಬೇಕಾದ್ರೆ ದೇವ್ರನ್ನ ಬೇಡ್ಕೊಳ್ಳಿ ಮಿಕ್ಕಿದ್ದೆಲ್ಲ ನೋಡೋಣ ಅಂತ ಹೇಳ್ತಾರೆ. ಅಂತಂದರೆ ಇದೆಲ್ಲವನ್ನ ಮೀರಿದ ಒಂದು ಶಕ್ತಿ ಇವರ ಆಚರಣೆಗಳಲ್ಲಿ ನಾವು ಕಾಣ್ಬೋದು ಅಂತ ಹೇಳ್ಬೋದಾ? ವಾಸ್ತವವಾಗಿ ಇವೆರಡು ಬೇರೆ ಬೇರೆ ಅಂಶಗಳು ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಈಗಾಗಲೇ ಸ್ನೇಹಿತರು ಹೇಳಿದರು, ಬೇವಿನ ಸೊಪ್ಪು ಕಟ್ಕೊಂಡ್ರೆ ಅಲ್ಲಿ ಒಂದು ಪರಿಶುದ್ಧತೆ ಇರುತ್ತೆ. ಅದಕ್ಕೆ ನಿಜವಾದ ಅರ್ಥ ಇದೆ, ಇನ್ಸೆಕ್ಟಿಸೈಡ್ ಅಂತಲೇ ಹೇಳ್ತೀವಿ, ಕ್ರಿಮಿನಾಶಕ ಅಂತ ಹೇಳ್ಬಿಟ್ಟು. ಆದ್ದರಿಂದ ಅವರ ಬರೀ ದೇಹಕ್ಕೆ ಬೇರೆ ಇದರಿಂದ ಸೋಂಕು ಬರೋ ಬದಲು ಬೇವಿನ ಸೊಪ್ಪು ಕಟ್ಕೊಂಡ್ರೆ ಇದು ಅಂತ ಹೇಳ್ಬಿಟ್ಟು. ನನ್ನ ಪ್ರಶ್ನೆ ಅದಲ್ಲ, ಇವರು ಬೆತ್ತಲೆ ಆಗಿ ಮೆರವಣಿಗೆ ಮಾಡೋ ಅಂಥ ಇದರಲ್ಲಿ ಮಳೆಗೂ ಇದಕ್ಕೂ ಏನು ಸಂಬಂಧ? ಆಚರಣೆ ಮಾಡ್ಕೊಳ್ಳಿ, ನಾವು ಯುಗಾದಿ ಆಚರಿಸ್ತೀವಿ,
ಬೇವಿನ ಸೊಪ್ಪು ಕಟ್ತೀವಿ ಮತ್ತು ಮಾವಿನ ಸೊಪ್ಪಿನ ಬೇವು ಬೆಲ್ಲ ತಿಂತೀವಿ, ಕಷ್ಟ ಸುಖ ಎರಡು ಸಮನಾಗಿ ಸ್ವೀಕರಿಸಿದ ಒಂದು ಸಂಕೇತ ಅದು. ಆದರೆ ಇಲ್ಲಿ ಕತ್ತೆಗಳು ಮದುವೆ ಮಾಡೋದಾಗಲಿ ಅಥವಾ ಬೆತ್ತಲೆಯಿಂದಿಲ್ಲದಾಗಲಿ ಎಷ್ಟರ ಮಟ್ಟಿಗೆ ಅದು ಮಳೆ ತರಿಸೋದಕ್ಕೆ ಕಾರಣ ಆಗುತ್ತೆ ಅಂತ. ಇವಾಗ ನೋಡಿ, ಋಗ್ವೇದದಲ್ಲೂ ಕೂಡ ಅನೇಕ ಪ್ರಾರ್ಥನೆಗಳಿವೆ. ನನಗೆ ಒಳ್ಳೆ ಆರೋಗ್ಯ ಕೊಡು, ಉತ್ತಮ ಸಂತಾನ ಕೊಡು, ಮತ್ತು ನಮ್ಮನ್ನು ಯಾರು ಶತ್ರುಗಳು ಬಂದು ನಾಶ ಮಾಡದೇ ಇರಲಿ, ಒಳ್ಳೆ ಸಂಪತ್ತು ಕೊಡು, ಸಿರಿ ಕೊಡು ಅಂತ ಹೇಳ್ಬಿಟ್ಟು ಇಡೀ ಋಗ್ವೇದದಲ್ಲಿ ಸೂಕ್ತಿಗಳು ಇರೋದೇನೆ ಅದು ಕೊಡು ಇದು ಕೊಡು, ವರುಣನ ಪ್ರಾರ್ಥನೆ ಮಾಡೋದು, ಬೆಂಕಿನ ಪ್ರಾರ್ಥನೆ ಮಾಡೋದು, ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡೋಂತಿದೆ. ಆ ಪ್ರಾರ್ಥನೆ ಮಾಡೋದ್ರಲ್ಲಿ ವಿಜ್ಞಾನ ಪ್ರವೇಶ ಮಾಡೋದಿಲ್ಲ. ಅದು ಮನಸ್ಸಿಗೆ ಕೂಡ ಒಂದು ಸಂತೋಷ. ನಮ್ಮ ತಂದೆ ಹೇಗೆ ನಾನು ಪ್ರೀತಿಯಿಂದ ನೆನೆಸ್ಕೊಂತೀನೋ ಹಾಗೆ ಒಬ್ಬ ವ್ಯಕ್ತಿ ದೇವ್ರನ್ನ ನೆನೆಸ್ಕೊಂಡ್ರೆ ಏನು ತೊಂದರೆ ಇಲ್ಲ. ಆದರೆ ವಿಜ್ಞಾನ ಮತ್ತು ದೇವರು ಇದು ಬೇರೆ ಪ್ರಶ್ನೆ ಆಗುತ್ತೆ. ಇಲ್ಲಿ ಬಂದಿರೋ ಪ್ರಶ್ನೆ ಅಂತಂದರೆ ಹೀಗೆ ಮಾಡೋದ್ರಿಂದ ಮಳೆ ಆಗುತ್ತಾ ಅಷ್ಟೇ. ದಯಾನಂದ್ ಅವರೇ, ಈಗ ಇಲ್ಲ ಒಂದು ನಾನೇ ಹೇಳ್ಬಿಡ್ತೀನಿ ಅಂತಂದ್ರೆ, ಈಗ ಇವರೇ ಹೇಳಿದ್ರು ಇದಕ್ಕೂ ಅದಕ್ಕೂ ಸಂಬಂಧ ಏನು ಅಂತ ಅಂದ್ಬಿಟ್ಟು. ಈಗ ಬತ್ತಲೆ ಸೇವೆ ಮಾಡೋದ್ರಿಂದ ಅಥವಾ ಮೈ ಮೇಲೆ ನೀರು ಹೊಯ್ಸ್ಕೊಳ್ಳೋದ್ರಿಂದ ಅಥವಾ ಈಗ ಸಂತೆ ಮಾಡೋದ್ರಿಂದ ಹೇಗೆ ನೀವು ವರುಣನನ್ನ ಆವಾಹನೆ ಮಾಡೋದಕ್ಕೆ ಸಾಧ್ಯ ಅಂತ ನೋಡಿ. ಮೊದಲಿಗೆ ಹೇಳ್ತೇನೆ, ಬೆತ್ತಲೆ ಅನ್ನುವಂಥ ಒಂದೇ ಒಂದು ಪದ ಏನಿದೆ ಅದು ನಿರ್ವಾಣಶಾಹಿ ಅಂತ ಹೇಳ್ತಾರೆ. ಅಂತಂದ್ರೆ ಆಸೆ ರಹಿತನಾದಂಥ, ಅರ್ಥ ಇಲ್ಲ, ಗೊಮ್ಮಟ ಬೆತ್ತಲೆಯಾಗಿ ನಿಂತ ಅಂತಂದ್ರೆ ನಾನು ನಿರ್ವಾಣ ಪ್ರತೀಕ ಅಂತಾರೆ. ಶಕ್ತಿಯ ಪ್ರತೀಕ ಅನ್ನೋದಕ್ಕಿಂತ ನಾನು ನಿರ್ವಾಣವಾಗಿ ಬಂದಿದ್ದೇನೆ ಮತ್ತು ನಾನು ನಿರ್ವಾಣವಾಗಿ ಹೋಗ್ತೇನೆ ಅನ್ನೋದು ಒಂದು ಪ್ರತೀಕವನ್ನು ಯೋಗದಲ್ಲಿ ಹೇಳುವಂಥದ್ದು. ಖಂಡಿತ. ಎರಡನೇ ವಿಚಾರ ಏನಿದೆ ಅಂತಂದರೆ, ನಾವು ಏನು ವಸ್ತ್ರ ಧಾರಣೆ ಮಾಡಬೇಕಾಗಿದೆ ಅದು ರೇಷ್ಮೆ ವಸ್ತ್ರವನ್ನು ಮಾತ್ರ ಧರಿಸಬೇಕಾಗ್ತದೆ ಪವಿತ್ರವಾದ ಕೆಲಸಕ್ಕೆ. ಒಬ್ಬ ಬಡವನನ್ನು ನಾವು ರೇಷ್ಮೆ ವಸ್ತ್ರವನ್ನು ತೊಡ್ಕೊಂಡು ಬಾಪ ಅಂತ ಹೇಳೋದಾದರೆ ಅವನಿಗೆ ದುಃಖ ಆಗುತ್ತೆ. ಹಾಗಾಗಿ ಅವನು ಪವಿತ್ರವಾಗಿದ್ದಾನೆ ಅನ್ನೋದಕ್ಕೆ ಅವನು ನಿರ್ವಾಣವಾಗಿ ಬರ್ತಿದ್ದಾನೆ. ನಮ್ಮ ಸುತ್ತಮುತ್ತ ಇರುವಂತಹ ಗಿಡ ಮೂಲಿಕೆಗಳೇನಿದೆ ಅದನ್ನು ಅವನು ಕಟ್ಕೊಂಡಿದ್ದಾನೆ. ಯಾಕೆಂತಂದ್ರೆ ಅವನು ನಿರ್ವಾಣವಾಗಿ ಬಂದಾಗ ಸಂಕೋಚ ಭಾವನೆ ಬೇರೆಯವ್ರ ಉತ್ಪತ್ತಿ ಆಗ್ಬೋದು. ಸೊ ಇದನ್ನ ಹೇಳಿದಾಗ ನಂಗೆ ಒಂದು ಜ್ಞಾಪಕ ಬರುತ್ತೆ. ಮಹಾಭಾರತದಲ್ಲಿ ಗಾಂಧಾರಿ ಮದುವೆ ಆದಾಗಿಂದ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರ್ತಾಳೆ. ಯಾವಾಗ ಕುರುಕ್ಷೇತ್ರ ಯುದ್ಧ ಬರುತ್ತೆ ಅವಾಗ ದುರ್ಯೋಧನನ ತನ್ನ ಮಗನನ್ನು ಕರೀತಾಳೆ, ನೀನು ಬೆತ್ತಲೆಯಾಗಿ ನನ್ನ ಮುಂದೆ ಬಂದು ನಿಂತ್ಕೋಬೇಕು. ನಿಜ. ಅವಾಗ ಅವನು ಹೋಗ್ತಾ ಇದ್ದಾಗ ಯಾರೋ ಒಬ್ರು ಹೇಳಿ ಅವನು ಬಾಳೆ ಎಲೆಯನ್ನ ಸುತ್ಕೊಳ್ತಾನೆ. ನಿಜ. ಅಂದ್ರೆ ಅವಳು ಕಣ್ಣನ ಪಟ್ಟಿಯನ್ನ ತೆಗೆದಾಗ ಅಷ್ಟು ವರ್ಷಗಳ ಶಕ್ತಿಯನ್ನ ಅವನು ಕೊಡ್ತಾಳೆ. ನಿಜ. ಹಾಗಾಗೇನೆ ದುರ್ಯೋಧನನಿಗೆ ತೊಡೆನಲ್ಲಿ ಮಾತ್ರ ವೀಕ್ನೆಸ್ ಇರುತ್ತೆ ಅವನ ಕಟ್ಕೊಂಡಿರೋದ್ರಿಂದ. ಅಂದ್ರೆ ಆ ನಿರ್ವಾಣ ಶಕ್ತಿ ಅಂತಕ್ಕಂಥದ್ದು ಬೆತ್ತಲಿನಲ್ಲಿ ಕಾಣುತ್ತೆ. ಹಾಗಾಗಿ ಆ ರೀತಿ ಬೆತ್ತಲೆ ಸೇವೆ ಮಾಡ್ತಾರೆ ಅಂತ. ಓಕೆ ದಯಾನಂದ್ ಅವ್ರ, ಈಗ 90 ಏನಾಗುತ್ತೆ ಅಂತಂದ್ರೆ, ನಾನು ಬೆತ್ತಲೆ ಆಗಿರೋದು ನನ್ನ ಸ್ವಾರ್ಥಕ್ಕಲ್ಲ, ಇಡೀ ಒಂದು ಸಮಾಜಕ್ಕೆ ಒಂದು ಸಿಂಬಲ್ ಆಗಿ ಮಾಡಿರ್ಬೋದು. ಆ ಮಟ್ಟಿಗೆ ಇನ್ನು ವಿವಿಧ ಬೇರೆ ಬೇರೆ ರೀತಿಯ ಆಚರಣೆಗಳ ಬಗ್ಗೆ ನಾವು ಈಗ ಏನು ಹೇಳಿದ್ವಿ, ಇದಕ್ಕೆ ಆಧ್ಯಾತ್ಮಿಕವಾಗಿ ಏನು ಹೇಳ್ಬೋದು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.